ವೃದ್ಧಾಪ್ಯದಲ್ಲೂ ಆರೋಗ್ಯವಾಗಿರಲು ಈ ಸರಳವಾದ 16 ನಿಯಮಗಳನ್ನು ತಪ್ಪದೇ ಪಾಲಿಸಿ. ಈ 16 ನಿಯಮಗಳನ್ನು ಪಾಲಿಸಲು ಪ್ರಾರಂಭಿಸಿದವರು ಪ್ರತಿಶತ 100ರಷ್ಟು ತಮ್ಮನ್ನು ಅನೇಕ ರೀತಿಯ ಕಾಯಿಲೆಗಳಿಂದ ರಕ್ಷಿಸಿಕೊಳ್ಳಬಹುದು. ನೆನಪಿಡಿ, ಆರೋಗ್ಯವಾಗಿರುವುದು ನಾವು ಅಂದುಕೊಂಡಷ್ಟು ಕಷ್ಟವಲ್ಲ. ಬೇಕಾಗಿರುವುದು ಸರಿಯಾದ ವಿಷಯಗಳನ್ನು ಅಳವಡಿಸಿಕೊಳ್ಳುವುದು, ತಪ್ಪು ವಿಷಯಗಳಿಂದ ದೂರವಿರುವುದು. ಪ್ರಕೃತಿಯು ನಮ್ಮ ದೇಹವನ್ನು ಈ ರೀತಿಯಲ್ಲಿ ವಿನ್ಯಾಸಗೊಳಿಸಿದೆ. ನಮ್ಮ ದೇಹವು ತನ್ನ ಕಾಯಿಲೆಯನ್ನು ತಾನೇ ಗುಣಪಡಿಸಿಕೊಳ್ಳುವ ಶಕ್ತಿಯನ್ನು ಹೊಂದಿದೆ. ಪ್ರತಿಯೊಂದು ಕಾಯಿಲೆಯ ವಿರುದ್ಧ ಹೋರಾಡುತ್ತದೆ, ತನ್ನನ್ನು ತಾನೇ ಗುಣಪಡಿಸಿಕೊಳ್ಳುತ್ತದೆ. ಆದರೆ ಇದಕ್ಕಾಗಿ ನಾವು ನಮ್ಮ ದೇಹಕ್ಕೆ ಸರಿಯಾದ ವಾತಾವರಣ ಮತ್ತು ಪೋಷಣೆಯನ್ನು ನೀಡುವುದು ಅತ್ಯವಶ್ಯಕ. ಇದರಿಂದ ಈ ಕೆಲಸವನ್ನು ಸರಿಯಾಗಿ ನಿರ್ವಹಿಸಲು ಸಾಧ್ಯವಾಗುತ್ತದೆ. 20 ರಿಂದ 25 ವಯಸ್ಸಿನಿಂದಲೇ ಅಥವಾ ನೀವು ಇಂದಿನಿಂದಲೇ ಈ ನಿಯಮಗಳನ್ನು ಅಳವಡಿಸಿಕೊಂಡರೆ ವೃದ್ಧಾಪ್ಯದ ಸಮಯದಲ್ಲಿ ಸಂತೋಷದಿಂದ ಜೀವನವನ್ನು ನಡೆಸಬಹುದು. ಬೆಳಿಗ್ಗೆ ಎದ್ದ ತಕ್ಷಣ 1 ಲೋಟ ಬೆಚ್ಚಗಿನ ನೀರನ್ನು ತಪ್ಪದೇ ಕುಡಿಯಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಮುಖವನ್ನು ತಣ್ಣೀರಿನಿಂದ ತೊಳೆಯಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ದೇಹವು ನಿರ್ವಿಷಗೊಳ್ಳುತ್ತದೆ, ಕಣ್ಣಿನ ದೃಷ್ಟಿ ಕೂಡ ಹೆಚ್ಚುತ್ತದೆ. ಆಹಾರದಲ್ಲಿ ಯಾವಾಗಲೂ ಸೈಂಧವ ಲವಣವನ್ನು ಅಂದರೆ ಪಿಂಕ್ ಹಿಮಾಲಯನ್ ಸಾಲ್ಟನ್ನು ಮಾತ್ರ ಬಳಸಬೇಕು. ಇದು ಸಾಮಾನ್ಯ ಉಪ್ಪಿನಂತೆ ದೇಹದಲ್ಲಿ ನೀರು ಉಳಿಯುವಿಕೆ ಮತ್ತು ರಕ್ತದೊತ್ತಡವನ್ನು ಹೆಚ್ಚಿಸುವುದಿಲ್ಲ. ಇದು ದೇಹಕ್ಕೆ ಅಗತ್ಯವಾದ ಖನಿಜಗಳನ್ನು ಒದಗಿಸುತ್ತದೆ. ಹಾಗಾಗಿ ಇದನ್ನು ಸೇವಿಸುವುದರಿಂದ ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಕೆಟ್ಟ ಪರಿಣಾಮ ಬೀರುವುದಿಲ್ಲ. ರಾತ್ರಿ ಊಟ ಮಾಡಿದ ನಂತರ ಕನಿಷ್ಠ 500 ಹೆಜ್ಜೆ ನಡೆಯಲೇಬೇಕು. ಸಂಶೋಧನೆಗಳ ಪ್ರಕಾರ ರಾತ್ರಿ ಊಟದ ನಂತರ ನಡೆಯುವುದರಿಂದ ದೇಹದ ತೂಕ ಕಡಿಮೆಯಾಗುತ್ತದೆ, ಗ್ಯಾಸ್, ಅಸಿಡಿಟಿ ಸಮಸ್ಯೆಗಳು ಬರುವುದಿಲ್ಲ, ನಿಮಗೆ ಉತ್ತಮ ನಿದ್ದೆ ಬರುತ್ತದೆ. ಊಟ ಮಾಡಿದ ನಂತರ ನೀರನ್ನು ಕನಿಷ್ಠ ಅರ್ಧ ಗಂಟೆಯ ನಂತರವೇ ಕುಡಿಯಬೇಕು. ಊಟ ಮಾಡಿದ ತಕ್ಷಣ ನೀರು ಕುಡಿಯುವುದರಿಂದ ಜೀರ್ಣಕ್ರಿಯೆ ದುರ್ಬಲಗೊಳ್ಳುತ್ತದೆ ಮತ್ತು ತೂಕ ಹೆಚ್ಚಾಗುತ್ತದೆ. ಇದು ಹೊಟ್ಟೆ ಉಬ್ಬರಕ್ಕೂ ಕಾರಣವಾಗಬಹುದು. ಹೊಟ್ಟೆಯಲ್ಲಿ ಬೊಜ್ಜು ಬರುತ್ತದೆ. ದಿನಕ್ಕೆ 3 ರಿಂದ 4 ಲೀಟರ್ನಷ್ಟು ನೀರನ್ನು ತಪ್ಪದೇ ಕುಡಿಯಬೇಕು. ಹೀಗೆ ಮಾಡುವುದರಿಂದ ನೀವು ಬಹುತೇಕ ಎಲ್ಲ ರೀತಿಯ ಹೊಟ್ಟೆಯ ಕಾಯಿಲೆಗಳಿಂದ ದೂರವಿರುತ್ತೀರಿ. ನಿಮಗೆ ಮೂತ್ರಪಿಂಡದ ಕಲ್ಲುಗಳು ಎಂದಿಗೂ ಬರುವುದಿಲ್ಲ. ದೇಹದಿಂದ ಹಾನಿಕಾರಕ ವಿಷಕಾರಿ ಅಂಶಗಳು ಸಹ ಶುದ್ಧಿಯಾಗುತ್ತದೆ. ಅಡುಗೆ ಮಾಡಲು ಎಂದಿಗೂ ಶುದ್ಧೀಕರಿಸಿದ ಎಣ್ಣೆಯನ್ನು ಅಂದರೆ ರಿಫೈನ್ಡ್ ಆಯಿಲನ್ನು ಬಳಸಬಾರದು. ಬದಲಿಗೆ ಹಸುವಿನ ಶುದ್ಧ ತುಪ್ಪವನ್ನು ಬಳಸಬೇಕು. ಶುದ್ಧೀಕರಿಸಿದ ಎಣ್ಣೆ ಬಹಳಷ್ಟು ರಾಸಾಯನಿಕ ಪ್ರಕ್ರಿಯೆಗಳ ನಂತರ ತಯಾರಾಗುತ್ತದೆ. ಇದು ನಿಮ್ಮ ಆರೋಗ್ಯಕ್ಕೆ ಬಹಳಷ್ಟು ಹಾನಿಕಾರಕವಾಗಿದೆ. ಇದು ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಿಸಬಹುದು. ಒಂದು ವೇಳೆ ನೀವು ಹಸುವಿನ ತುಪ್ಪವನ್ನು ಖರೀದಿಸಲು ಸಾಧ್ಯವಾಗದಿದ್ದರೆ ಸಾಸಿವೆ ಎಣ್ಣೆ ಅಥವಾ ತೆಂಗಿನ ಎಣ್ಣೆ ಅಥವಾ ಎಳ್ಳಿನ ಎಣ್ಣೆಯನ್ನು ಸಹ ಬಳಸಬಹುದು. ಆಹಾರದಲ್ಲಿ ಎಷ್ಟು ಹೆಚ್ಚು ಬಣ್ಣದ ತರಕಾರಿಗಳು ಮತ್ತು ಹಣ್ಣುಗಳನ್ನು ಬಳಸಲು ಸಾಧ್ಯವೋ ಅಷ್ಟು ಹೆಚ್ಚು ಬಳಸಬೇಕು. ಇದರಿಂದ ನಿಮಗೆ ಬಹಳಷ್ಟು ವಿಟಮಿನ್ಗಳು, ಖನಿಜಗಳು ಮತ್ತು ಪ್ರೋಟೀನ್ಗಳು ದೊರೆಯುತ್ತದೆ. ಇದು ನಿಮ್ಮ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ. ಪ್ರತಿ ಊಟದಲ್ಲೂ ಕನಿಷ್ಠ 3 ರಿಂದ 4 ರೀತಿಯ ತರಕಾರಿಗಳಿದ್ದರೆ ಒಳ್ಳೆಯದು. ಹಾಗೆಯೇ ದಿನದಲ್ಲಿ ಹಣ್ಣುಗಳನ್ನು ತಿನ್ನಲು ಸಹ ಪ್ರಯತ್ನಿಸಿ. ಆಹಾರದಲ್ಲಿ ಬಿಳಿ ಬಣ್ಣದ ವಸ್ತುಗಳಿಂದ ದೂರವಿರಬೇಕು. ಅಂದರೆ ಬಿಳಿ ಸಕ್ಕರೆ, ಬಿಳಿ ಉಪ್ಪು, ಬಿಳಿ ಅಕ್ಕಿ ಮತ್ತು ಮೈದಾ ಹಿಟ್ಟು. ಇಂತಹ ಬಿಳಿ ಬಣ್ಣದ ವಸ್ತುಗಳು ಕ್ಯಾಲೋರಿಗಳಿಂದ ತುಂಬಿರುತ್ತದೆ. ಇವುಗಳಲ್ಲಿ ನಾರಿನಾಂಶ ಬಹಳ ಕಡಿಮೆ ಇರುತ್ತದೆ. ಆದ್ದರಿಂದ ಇವುಗಳನ್ನು ಸೇವಿಸುವುದರಿಂದ ನಿಮಗೆ ಬೊಜ್ಜಿನ ಸಮಸ್ಯೆ, ಮಲಬದ್ಧತೆ ಉಂಟಾಗಬಹುದು. ದೇಹಕ್ಕೆ ಹೆಚ್ಚಿನ ಪೋಷಕಾಂಶಗಳು ಸಿಗುವುದಿಲ್ಲ. ಇವೆಲ್ಲವೂ ಹಾನಿಕಾರಕವಾಗಿದೆ. ಇವುಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಹ ತ್ವರಿತವಾಗಿ ಹೆಚ್ಚಿಸಬಹುದು. ರಾತ್ರಿ ಊಟದಲ್ಲಿ ನೀವು ಎಂದಿಗೂ ಮೊಸರು, ರಾಜ್ಮಾ ತಿನ್ನಬಾರದು. ಇದರ ಜೊತೆಯಲ್ಲಿ ರಾತ್ರಿ ಅನ್ನ ತಿನ್ನದೇ ಇದ್ದರೆ ಬಹಳ ಒಳ್ಳೆಯದು. ಇಲ್ಲವೆಂದರೆ ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು. ಆಯುರ್ವೇದದ ಪ್ರಕಾರ ರಾತ್ರಿ ಈ ವಸ್ತುಗಳನ್ನು ತಿನ್ನುವುದರಿಂದ ಹೊಟ್ಟೆಯಲ್ಲಿ ಗ್ಯಾಸ್, ಅಸಿಡಿಟಿ ಉಂಟಾಗುತ್ತದೆ, ತೂಕ ಹೆಚ್ಚಾಗುವ ಸಮಸ್ಯೆ ಪ್ರಾರಂಭವಾಗುತ್ತದೆ. ಆದ್ದರಿಂದ ಈ ವಸ್ತುಗಳನ್ನು ನೀವು ತಿನ್ನಬೇಕಿದ್ದರೆ ಯಾವಾಗಲೂ ಹಗಲಿನಲ್ಲಿ ಮಾತ್ರ ತಿನ್ನಬೇಕು. ರಾತ್ರಿಯ ಊಟವು ಎಂದಿಗೂ ಹಗುರವಾಗಿರುವುದು ಉತ್ತಮ.
ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಚಹಾ ಮತ್ತು ಕಾಫಿಯನ್ನು ಎಂದಿಗೂ ಕುಡಿಯಬಾರದು. ಇದರಿಂದ ಹೊಟ್ಟೆಯಲ್ಲಿ ಆಮ್ಲ ಅಥವಾ ಗ್ಯಾಸ್ ಹೆಚ್ಚು ಉತ್ಪತ್ತಿಯಾಗುತ್ತದೆ, ಹಸಿವು ಕಡಿಮೆಯಾಗುತ್ತದೆ. ಒಂದು ವೇಳೆ ಬೆಳಿಗ್ಗೆ ನಿಮಗೆ ಚಹಾ ಕುಡಿಯಲೇಬೇಕಿದ್ದರೆ ಯಾವಾಗಲೂ ಬೆಳಿಗ್ಗೆ ಏನಾದರೂ ಹಗುರವಾದ ತಿಂಡಿಯನ್ನು ಮೊದಲು ತಿಂದು ನಂತರ ನೀವು ಚಹಾ ಅಥವಾ ಕಾಫಿಯನ್ನು ಕುಡಿಯಿರಿ. ರಾತ್ರಿ ಎಂದಿಗೂ ಭಾರವಾದ ಊಟವನ್ನು ಮಾಡಬಾರದು. ಹೀಗೆ ಮಾಡುವುದರಿಂದ ತೂಕ ಬಹಳ ವೇಗವಾಗಿ ಹೆಚ್ಚಾಗುತ್ತದೆ. ನಮ್ಮ ಚಯಾಪಚಯ ಕ್ರಿಯೆ ನಿಧಾನವಾಗುತ್ತದೆ. ಮಧುಮೇಹ, ಕೊಲೆಸ್ಟ್ರಾಲ್ ಮತ್ತು ಹೃದಯಾಘಾತದ ಅಪಾಯವೂ ಹೆಚ್ಚಾಗುತ್ತದೆ. ರಾತ್ರಿ ಬೇಗನೆ ಊಟ ಮುಗಿಸುವುದು ಉತ್ತಮ. ಪ್ರತಿದಿನ ಒಂದು ಸೇಬು ಹಣ್ಣನ್ನು ತಪ್ಪದೇ ತಿನ್ನಬೇಕು. ಪ್ರತಿದಿನ ಒಂದು ಸೇಬು ಹಣ್ಣನ್ನು ತಿನ್ನುವುದರಿಂದ ವೈದ್ಯರಿಂದ ದೂರವಿರಬಹುದು. ಸೇಬು ಹಣ್ಣಿನಲ್ಲಿ ಫೈಬರ್ ಮತ್ತು ಆಕ್ಸಿಡೆಂಟ್ಗಳು ಸಮೃದ್ಧವಾಗಿದೆ. ಸೇಬು ಹಣ್ಣು ದುಬಾರಿ ಎಂದು ನೀವು ಯೋಚಿಸಬಹುದು, ಆದರೆ ಆರೋಗ್ಯ ಒಮ್ಮೆ ಹಾಳಾದರೆ ವೈದ್ಯರಿಗೆ ಕೊಡುವ ದುಡ್ಡು ಔಷಧಿಗಳಿಗೆ ಸುರಿಯುವ ದುಡ್ಡಿನ ಜೊತೆ ಅನುಭವಿಸುವುದರ ಬದಲು ಕನಿಷ್ಠ ವಾರಕ್ಕೆ 4 ರಿಂದ 5 ದಿನವಾದರೂ ತಿನ್ನುವುದು ಒಳ್ಳೆಯದು. ಪ್ರತಿದಿನ 10,000 ಹೆಜ್ಜೆ ನಡೆಯುವ ಗುರಿಯನ್ನು ಹೊಂದಬೇಕು. ಇತ್ತೀಚಿನ ದಿನಗಳಲ್ಲಿ ನಮ್ಮೆಲ್ಲರ ಬಳಿಯೂ ಸ್ಮಾರ್ಟ್ಫೋನ್ಗಳಿವೆ. ಆದ್ದರಿಂದ ಪ್ರತಿಯೊಂದು ಸ್ಮಾರ್ಟ್ಫೋನ್ನಲ್ಲಿ ನಿಮ್ಮ ಹೆಜ್ಜೆಗಳನ್ನು ಟ್ರ್ಯಾಕ್ ಮಾಡುವ ಯಾವುದಾದರೂ ಅಪ್ಲಿಕೇಶನ್ ಖಂಡಿತ ಸಿಗುತ್ತದೆ. ಈ ಹೆಜ್ಜೆಗಳ ಮೂಲಕ ನೀವು ಪ್ರತಿದಿನ ಕನಿಷ್ಠ 10,000ಗಳಷ್ಟು ಹೆಜ್ಜೆ ನಡೆಯುತ್ತೀರಾ ಎಂದು ಖಚಿತಪಡಿಸಿಕೊಳ್ಳಿ. ಪ್ರಾರಂಭದಲ್ಲಿ ಅಷ್ಟು ನಡೆಯಲು ಸಾಧ್ಯವಿಲ್ಲ. ಹಾಗಾಗಿ 1,000 ಅಥವಾ 2,000 ಹೆಜ್ಜೆಯಿಂದ ಪ್ರಾರಂಭಿಸಿ. ನಿಧಾನವಾಗಿ ಹೆಚ್ಚಿಸಬೇಕು. ಕಾಲ್ನಡಿಗೆ ಆರೋಗ್ಯಕ್ಕೆ ಅತ್ಯುತ್ತಮ ಸುಲಭವಾದ ವ್ಯಾಯಾಮವಾಗಿದೆ. ಹೀಗೆ ಮಾಡುವುದರಿಂದ ಮಧುಮೇಹ, ಬೊಜ್ಜು, ರಕ್ತದೊತ್ತಡ ಅಥವಾ ಹೃದಯಾಘಾತದಂತಹ ಅನೇಕ ಕಾಯಿಲೆಗಳ ಅಪಾಯವು ಗಣನೀಯವಾಗಿ ಕಡಿಮೆಯಾಗುತ್ತದೆ. ದಿನನಿತ್ಯದ ನಡಿಗೆ ನಿಮ್ಮ ಮನಸ್ಸಿನ ಆರೋಗ್ಯಕ್ಕೂ ಉತ್ತಮ. ಪ್ರತಿದಿನ 1 ಗ್ಲಾಸ್ ನೀರಿಗೆ ನಿಂಬೆ ರಸವನ್ನು ಸೇರಿಸಿ ತಪ್ಪದೆ ಕುಡಿಯಬೇಕು. ಈ ನೀರು ಕುಡಿಯುವುದರಿಂದ ನೀವು ಬೊಜ್ಜಿನಿಂದ ದೂರವಿರುತ್ತೀರಿ. ದೇಹವು ನಿರ್ವಿಷಗೊಳ್ಳುತ್ತದೆ. ನಿಂಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಅತ್ಯಂತ ಸಮೃದ್ಧ ಮೂಲವಾಗಿದೆ. ಆದ್ದರಿಂದ ಇದರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತದೆ. ಹವಾಮಾನ ಬದಲಾಗುವಾಗ ಉಂಟಾಗುವ ಸಣ್ಣ ಪುಟ್ಟ ಕಾಯಿಲೆಗಳಿಂದಲೂ ನೀವು ದೂರವಿರುತ್ತೀರಿ. ನಿಂಬೆ ನೀರನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದು ಹೆಚ್ಚು ಪ್ರಯೋಜನಕಾರಿ. ಮಧ್ಯಾಹ್ನದ ಊಟಕ್ಕೆ ಅರ್ಧ ಗಂಟೆ ಮೊದಲು ಒಂದು ದೊಡ್ಡ ಬಟ್ಟಲು ಸಲಾಡನ್ನು ತಪ್ಪದೇ ತಿನ್ನಬೇಕು. ಸಲಾಡ್ ತಿನ್ನುವುದು ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿ. ಇದನ್ನು ನೀವು ರಾತ್ರಿಯ ಹೊರತಾಗಿ ದಿನದ ಯಾವುದೇ ಸಮಯದಲ್ಲಿ ತಿನ್ನಬಹುದು. ಆದರೆ ಮಧ್ಯಾಹ್ನದ ಊಟಕ್ಕೆ ಅರ್ಧ ಗಂಟೆಯ ಮೊದಲು ನೀವು ಸಲಾಡ್ ತಿನ್ನುವುದಾದರೆ ಇದರಿಂದ ನಿಮಗೆ ವಿಶೇಷ ಉತ್ತಮ ಪ್ರಯೋಜನಗಳು ಸಿಗುತ್ತದೆ. ಇದರಿಂದ ನಿಮ್ಮ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣದಲ್ಲಿರುತ್ತದೆ, ಬೊಜ್ಜು ಕಡಿಮೆಯಾಗುತ್ತದೆ, ದೇಹದಲ್ಲಿ ಶಕ್ತಿ ಹೆಚ್ಚುತ್ತದೆ ಮತ್ತು ನಿಮ್ಮ ಜೀರ್ಣಕ್ರಿಯೆಯು ಸುಧಾರಿಸುತ್ತದೆ. ನೀರನ್ನು ಯಾವಾಗಲೂ ಕುಳಿತುಕೊಂಡು ಮತ್ತು ಸ್ವಲ್ಪ ನಿಧಾನಕ್ಕೆ ಕುಡಿಯಬೇಕು. ಎಂದಿಗೂ ಒಂದೇ ಸಾರಿ ಪೂರ್ತಿ ಕುಡಿಯುವುದು ಅಥವಾ ನಿಂತುಕೊಂಡು ಕುಡಿಯುವುದನ್ನು ನೀವು ತಪ್ಪಿಸಬೇಕು. ನೀರಿಗೆ ಸಂಬಂಧಿಸಿದ ಮತ್ತೊಂದು ವಿಷಯವನ್ನು ನೀವು ವಿಶೇಷವಾಗಿ ಗಮನಿಸಬೇಕು. ಅದು ಏನೆಂದರೆ ಎಂದಿಗೂ ಹೆಚ್ಚು ತಣ್ಣನೆಯ ನೀರನ್ನು ಕುಡಿಯಬಾರದು. ನೀವು ಯಾವಾಗಲೂ ಸ್ವಲ್ಪ ಬೆಚ್ಚಗಿನ ನೀರನ್ನು ಬಳಸುವ ಅಭ್ಯಾಸ ಮಾಡಿಕೊಂಡರೆ ಇದರಿಂದ ನಿಮಗೆ ಎಂದಿಗೂ ಯಾವುದೇ ರೀತಿಯ ಕಾಯಿಲೆ ಬರುವುದಿಲ್ಲ. ನಿಮ್ಮ ಕೊಲೆಸ್ಟ್ರಾಲ್ ಸಹ ಕಡಿಮೆಯಾಗುತ್ತದೆ, ದೇಹವು ಹಗುರವಾಗುತ್ತದೆ, ಬೊಜ್ಜು ಕೂಡ ಕಡಿಮೆಯಾಗುತ್ತದೆ. ಒಂದು ವೇಳೆ ಬೇಸಿಗೆಯ ಸಮಯವಾಗಿದ್ದು ನಿಮಗೆ ಬೆಚ್ಚಗಿನ ನೀರು ಕುಡಿಯಲು ಇಷ್ಟವಾಗದಿದ್ದರೆ ಅಂತಹ ಸಮಯದಲ್ಲಿ ನೀವು ಸಾಮಾನ್ಯ ಕೊಠಡಿಯ ತಾಪಮಾನದ ನೀರನ್ನು ಅಂದರೆ ರೂಮ್ ಟೆಂಪರೇಚರ್ನಲ್ಲಿರುವ ನೀರನ್ನು ಕುಡಿಯಿರಿ ಅಥವಾ ಮಡಿಕೆಯ ನೀರನ್ನು ಸಹ ಬಳಸಬಹುದು. ಒಂದು ವೇಳೆ ನಿಮಗೆ BP, ಶುಗರ್, ಥೈರಾಯ್ಡ್, ಅಲರ್ಜಿ, ವಾತ, ಪಿತ್ತ ಹೀಗೆ ಬೇರೆ ಯಾವುದಾದರೂ ಸಮಸ್ಯೆಗಳಿದ್ದರೆ ಮೇಲೆ ಹೇಳಿದ ನಿಯಮಗಳನ್ನು ನಿಮ್ಮ ಆರೋಗ್ಯಕ್ಕೆ ತಕ್ಕಂತೆ ಅನುಗುಣವಾಗಿ ಅನುಸರಿಸಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.